ಹಾಯ್ ಫ್ರೆಂಡ್ಸ್, ಅವರ್ ಯು? ಸಡನ್ ಆಗಿ ಮತ್ತೆ ಲೈವ್ ಬಂದಿದ್ದೇನೆ. ದಿಸ್ ಇಸ್ ರಿಯಲಿ ಸೂಪರ್ ಪ್ಲೇಸ್. ಇವತ್ತು ಧಾತ್ರಿ ಹವನಕ್ಕೋಸ್ಕರ ಒಂದು ಕ್ಷೇತ್ರ ಇದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ವಿಶೇಷವಾದ ಸ್ಥಳ. ಮಣಿಕರ್ಣಿಕಾ ಕ್ಷೇತ್ರ ಅಂತ. ಮಣಿಕರ್ಣಿಕಾ ಕ್ಷೇತ್ರ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಬಂದಿದ್ದೀವಿ. ಬಹಳ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಬಹಳ ಡೀಸೆಂಟಾಗಿದೆ. ಬರೀ ಕತ್ತಲು, ಪಕ್ಕದಲ್ಲೇ ಕಾವೇರಿ ನದಿ ಹರಿತಕ್ಕಂಥ ಸ್ಥಳ. ಇದೊಂದು ಅರಳಿ ಮರ ಕತ್ತಲಲ್ಲಿ ಕಾಣಿಸಲ್ಲ ಅನ್ನಿಸ್ತದೆ. ನಾವು ಇದು ಶ್ರೀರಂಗಪಟ್ಟಣದಿಂದ ಒಳಗಡೆ ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಣ್ಣ. ಫೇಸ್ಬುಕ್ ಲೈವಲ್ಲಿ 2 ಕಿಲೋಮೀಟರ್ಸ್ ಬಂದಿದ್ದೀವಿ. 2 ಕಿಲೋಮೀಟರ್ಸ್ ಒಳಗಡೆ ಬಂದಿದ್ದೀವಿ. 2 to 3 ಕಿಲೋಮೀಟರ್ಸ್ ಅನಿಸುತ್ತೆ. ಈ ಕ್ಷೇತ್ರ ಇಲ್ಲಿದೆ. ಭಾಳ ವಿಶೇಷವಾಗಿದೆ. ಯಾರಿಲ್ಲ ಇಲ್ಲಿ. ಇದೆಲ್ಲ ಒಂದು ಮೆಮೊರೇಬಲ್ಸ್. ನೋಡೋಕ್ಕೆ ಭಾಳ ಖುಷಿ ಆಗ್ತಿದೆ ಈ ಜಾಗ. ಒಳ್ಳೆ ಅವಕಾಶ ನಮಗೆ ಪ್ರಮೋದಾಚಾರ್ ಕೊಟ್ಟಿದ್ದಾರೆ. ಮತ್ತೊಂದು ಟೀಮ್ ಬಂತು. ಧಾತ್ರಿ ಹವನ ಧಾತ್ರಿ ಹವನಕ್ಕೆ ನೀವು ಇನ್ನೊಂದ್ಸಲ ನೋಡ್ಬೋದು ಈ ದೇವಸ್ಥಾನನ. ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಬೆಳಗ್ಗೆಗೆ ಮತ್ತೆ ನಾನು ಲೈವಲ್ಲಿ ಬಂದು ಇದು ಹೇಗಿದೆ ಈಗ ಕತ್ಲಲ್ಲಿ ನೋಡಿದ್ದೀರಾ ಈ ರೀತಿ ಇದೆ ಅಂತ ಹೇಳಿ. ಎಲ್ಲ ಹಕ್ಕಿಗಳು ಕೂಗು, ಕಲರವ, ಯಾರೂ ಇಲ್ಲ. ನಾವೆಲ್ಲ ಒಂದು 20 ಜನ ಬಿಟ್ಟರೆ. ಭಾಳ ಇಂಟೀರಿಯರು ನಿಮಗೆ ಕಾಣಿಸ್ತಿರ್ತದೆ. ಸುತ್ತಮುತ್ತಲು ಏನೂ ಇಲ್ಲ, ನದಿ ದಡದಲ್ಲಿದ್ದೀವೆಲ್ಲ. ಭಾಳ ಚೆನ್ನಾಗಿದೆ. ಮತ್ತೆ ಒಂದೊಳ್ಳೆ ಅನುಭವ ಸಿಗ್ತದೆ. ಅದನ್ನೊಂದು ಅನುಭವವನ್ನು ನಮಗೆ ಪ್ರಮೋದಾಚಾರ್ಯ ಕೊಟ್ಟಿದ್ದಾರೆ. ಇಂಥದ್ದೊಂದು ಒಳ್ಳೆ ಅವಕಾಶವನ್ನು ನಮ್ಮ ಜೊತೆ ಇಲ್ಲಿ ಶ್ರೀನಿವಾಸಾಚಾರ್ಯ ಇದ್ದಾರೆ. ಹಾಗೆ ಭಾಳಷ್ಟು ಜನ ಬಂದಿದ್ದಾರೆ ನಾಳೆ ಧಾತ್ರಿ ಹವನಕ್ಕೋಸ್ಕರ. ಇದು ನಾವು ಒಬ್ಬನೇ ಸಂತೋಷ ಪಡೋದಕ್ಕಿಂತ ಇಂಥದ್ದೊಂದು ಜಾಗವನ್ನು ಮತ್ತೆ ನೀವು ಯಾವಾಗಾದರೂ ಮೈಸೂರಿಗೆ ಹೋಗಬೇಕಾದ್ರೆ ನೋಡ್ರಿ ಅಂತ ಹೇಳಿ ಪ್ರತಿಯೊಬ್ಬರು ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಈಗ ಫೇಸ್ಬುಕ್ ಲೈವ್ನಲ್ಲಿ ಬರುವಂಥ ಒಂದು ಸಂದರ್ಭ ಇದು. ಮೈಸೂರಿಗೆ ಹೋಗಬೇಕಾದ್ರೆ ನಿಮ್ಮ ಎಡಭಾಗಕ್ಕೆ ಬಾಬುರಾಯಲ ಕೊಪ್ಪಲು ಅಂತ ಒಂದು ಪ್ಲೇಸ್ ಬರ್ತದೆ ಶ್ರೀರಂಗಪಟ್ಟಣದಿಂದ ಹಿಂದೆ. ಆ ಬಾಬುರಾಯನ ಕೊಪ್ಪಲದಿಂದ ಲೆಫ್ಟಲ್ಲಿ ಬರಬೇಕು. ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಈ ಕ್ಷೇತ್ರದ ಒಂದು ಬೋರ್ಡ್ ಸಿಗ್ತದೆ, ನಿಮ್ಗೆ ಕಾಣಿಸ್ತದೆ. ದೇವಸ್ಥಾನದ ಹೆಸರು ಹಾಕಿ ಒಂದು ಆರ್ಚ್ ಥರ ಮಾಡಿದ್ದಾರೆ. ಪಕ್ಕದಲ್ಲಿ ಕಾವೇರಿ ನದಿ ಹರಿತದೆ. ಕಾವೇರಿ ನದಿ ಈಗ ಕಾಣಿಸಲ್ಲ, ಹೈವೇಯಿಂದ ಒಳಗಡೆ ಬರ್ತದೆ. ಯಾವುದೇ ರೀತಿ ಮನೆ ಏನೂ ಇಲ್ಲ ಇಲ್ಲಿ. ಇದೊಂದು ದೇವಸ್ಥಾನ ಅಷ್ಟೇ, ಇದು ಕ್ಷೇತ್ರ. ಪ್ರಯತ್ನ ಮಾಡಿ ಈ ಕಡೆ ಬಂದಾಗ ಇಂಥದ್ದೊಂದು ದೇವಸ್ಥಾನವನ್ನು ಮರೆಯದೆ ನೋಡಿ. ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹ ಆಗಲಿ ಎಲ್ಲರಿಗೂ. ಹಾಗೆ ವಿಶೇಷವಾಗಿ ಎಲ್ಲರಿಗೂ ನಾಳೆ ಧಾತ್ರಿ ಹವನದ ಫಲ ಕೂಡ ಸಿಕ್ಕಲಿ. ಇಂಥ ಜಾಗದಲ್ಲಿ ನಡೀತಿದೆ. ಕೈಲಾದವ್ರು ಬಂದು ಜಾಯ್ನ್ ಆಗ್ಬೋದು ನಾಳೆ ಬೆಳಗ್ಗೆಗೆ. ಓಕೆ, ನಾಳೆ ಬೆಳಗ್ಗೆ ಮತ್ತೆ ಬರ್ತೀನಿ ನಾನು ಫೇಸ್ಬುಕ್ ಲೈವ್ಗೆ. ಥ್ಯಾಂಕ್ಸ್. ನೋಡ್ತಿರೋರಿಗೆಲ್ಲ ಥ್ಯಾಂಕ್ಸ್. ನೋಡೋರಿಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ಸ್.